ಇದು ನೋಡಿ ಬ್ರೌನ್ ಬಾಸ್ಮತಿ ರೈಸಲ್ಲಿ ಪಲಾವ್ ಮಾಡಿದ್ದೀನಿ, ಅವರೆಕಾಳು ಪಲಾವ್. ಒಂದು ಲೋಟ ತೊಗೊಂಡಿದ್ದೀನಿ ಅಕ್ಕಿ ಇದಕ್ಕೆ. ಈ ಬ್ರೌನ್ ರೈಸ್ ಬರುತ್ತಲ್ಲ ಅದೇ ಥರನೇ ಬಾಸ್ಮತಿ ರೈಸು ಬರುತ್ತೆ. ತೊಳೆದ್ಬಿಟ್ಟು 2 ಲೋಟ ನೀರು ಹಾಕಿಟ್ಟಿದ್ದೀನಿ. ಇದಕ್ಕೆ ರುಬ್ಬೋಕೆ ನೋಡಿ ಹಸಿಮೆಣಸಿನ್ಕಾಯಿ, ಹಸಿ ಅರಿಶಿನ ಇತ್ತು ಅದಕ್ಕೆ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ 1 ಗಡ್ಡೆ, ಜೀರಿಗೆ ಸ್ವಲ್ಪ, ಕಾಳು ಮೆಣಸು ಒಂದು 10-15, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ಇದು ನೀರು ಹಾಕ್ದಿರ ತರಕಾರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಕುಕ್ಕರ್ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ನಿಮಗೆ ಗರಂ ಮಸಾಲೆ ಬೇಕಾದ್ರೆ ಹಾಕ್ಕೊಳ್ಳಿ. ನನಗೆ ಇದಕ್ಕೇನು ಅಷ್ಟು ಇಷ್ಟ ಇಲ್ಲ. ಕಾಳು ಮೆಣಸು, ಜೀರಿಗೆ ಇದೆ ಚೆನ್ನಾಗಿರುತ್ತೆ. ಈರುಳ್ಳಿ, 1 ಟೊಮೊಟೊ. ಇದು ಸ್ವಲ್ಪ ಫ್ರೈ ಆದಮೇಲೆ 3 ಥರ ಕ್ಯಾಪ್ಸಿಕಮ್ ಇತ್ತು, ಅದನ್ನ ಹಾಕ್ತಾಯಿದ್ದೀನಿ. ರೆಡ್ಡು, ಯೆಲ್ಲೋ, ಗ್ರೀನು. ಅವರೆಕಾಳು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀವೋ ಅದರಲ್ಲಿ 1 ಲೋಟ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಮಸಾಲೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ವ ಅದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಈ ಮಸಾಲೆಯಲ್ಲಿ ಒಂದೊಂದು ನಮಗೆ ಇದು ಟೇಸ್ಟ್ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೆನೆಸಿಟ್ಕೊಂಡಿರೋ ಬಾಸ್ಮತಿ ರೈಸು 2 ಲೋಟ ಹಾಕಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೋಟ, 2.5 ಲೋಟ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. 1 ವಿಸಿಲ್ಲು ಅಥವಾ 2 ವಿಸಿಲ್ ಸಾಕು. ಜಾಸ್ತಿ ಇಟ್ಟರೆ 2 ವಿಸಿಲ್ಲು, ಕಮ್ಮಿ ಇಟ್ಟರೆ 1 ವಿಸಿಲ್ ಹಾಕಿ. ನೋಡಿ ಕುಕ್ಕರ್ ಚೇಂಜ್ ಆಯಿತು ಅಂದ್ಕೋತಾ ಇದ್ದೀರಾ, ಅದು ಸ್ಟೀಮ್ ಹೋಗುತ್ತೆ ನೋಡಿ, ಅದು ಎಗರು ಬಂದುಬಿಡ್ತು. ಅದಕ್ಕೋಸ್ಕರ ಈಗ ಸಣ್ಣ ಕುಕ್ಕರಿಗೆ ಚೇಂಜ್ ಮಾಡಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆಯೋ. ತೆಗೆದ ತಕ್ಷಣ ಘಮ ಘಮ ಅಂತ ಅಷ್ಟು ಘಮ ಬರುತ್ತೆ. ಜೀರಿಗೆ ಮೆಣಸು ಹಾಕಿದ್ದೀವಲ್ವ ಅವರೆಕಾಳಿಗೆ, ಅವೆಲ್ಲ ತೆಗೆಲಿದ್ರೆ ಹೆಂಗಿರುತ್ತೆ ನೋಡಿ. ಒಂದ್ಸರಿ ಈ ಮಸಾಲೆ ಹಾಕ್ಬಿಟ್ಟು ಮಾಡ್ಕೊಂಡು ನೋಡಿ, ಕಮ್ಮಿ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆದರೆ ಮತ್ತೆ ಎಲ್ರಿಗೂ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದು ಬಿಸಿ ಬಿಸಿ ಗಂಟ್ಲಲ್ಲಿ ಇಳಿಸ್ಬೇಕು ನೋಡಿ. ಇದಕ್ಕೆ ಮೊಸರು ಬಜ್ಜಿನೂ ಮಾಡಿಲ್ಲ ನಾನು, ಅಷ್ಟು ಚೆನ್ನಾಗಿತ್ತು. ಈ ಹೊಗೆನೇ ತಿನ್ನಬೇಕು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಯಾರಾದರೂ ಈ ಥರ ಮಾಡ್ತೀರಾ, ಈ ಮಸಾಲೆ ಹಾಕಿ ಮಾಡೋದಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದು ಮಿಸ್ ಮಾಡ್ದಿರ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಸಣ್ಣ ಲೋಟನೇ ಹಾಕಿ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಇಷ್ಟ ಆದರೆ ಎಲ್ರಿಗೂ ಮಾಡ್ಕೊಳ್ಳಿ. ಬಡಿಸ್ಕೊಂಡು ಎತ್ಕೊಂಡು ಕೈಯಲ್ಲೇ ತಿನ್ನಿ. ಕೈಯಲ್ಲಿ ಬಾಯಿ ತುಂಬ ಇಟ್ಕೊಂಡು ನುಂಗ್ಬೇಕು ನೋಡಿ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಒಂದೊಂದದ್ದು ರುಚಿ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡ್ದಿರ ಮಾಡ್ಕೊಂಡು ನೋಡಿ. ನಾನೊಂದು ಸಣ್ಣ ಲೋಟ ಹಾಕಿದ್ದಕ್ಕೆ ಎಷ್ಟಾಗುತ್ತೆ ನೋಡಿ. ಇದು ಕ್ಯಾಪ್ಸಿಕಮ್ಗಳು ಎಲ್ಲ ಇದೆ ಅಲ್ವಾ, ಒದಗುತ್ತೆ. ಬಾಸ್ಮತಿ ರೈಸೇನು ನಾನು 2.5 ಲೋಟ ನೀರು ಹಾಕಿದ್ದೀನಿ. 2.5 ಲೋಟ ಹಾಕಿದ್ರು ನೋಡಿ ಎಷ್ಟು ಉದ್ದಕ್ಕಾಗಿದೆ. ಈ ಬ್ರೌನ್ ಬಾಸ್ಮತಿ ರೈಸ್ ಇದು ಮಾಮೂಲಿ ಮಾಮೂಲಿ ಬ್ರೌನ್ ರೈಸ್ ಸಿಗುತ್ತೆ ನೋಡಿ, ಆ ಕ್ವಾಲಿಟಿ ಇದೆ. ಬಾಸ್ಮತಿ ರೈಸು ಬಂದಿದೆ. ಅವರೆಕಾಳು 1 ಲೋಟ, ಅಕ್ಕಿ 1 ಲೋಟ, ಮತ್ತು ಈ ತರಕಾರಿಗಳೆಲ್ಲ ಹಾಕಿದ್ದೀನಿ. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ.